ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಅವಾಚ್ಯ ಶಬ್ದಗಳನ್ನ ಬಳಸ್ತಾರೆ, ಕೀಳು ಮಟ್ಟದ ಪದಗಳನ್ನ ಬಳಸ್ತಾರೆ. ಅಂಥ ಸಂದರ್ಭಗಳಲ್ಲಿ ಈಗ ರಮ್ಯಾ ಅವರು ಒಂದು ವಿಚಾರದಲ್ಲಿ ಒಂದಿದ್ದು ಬಂದು ಅದಕ್ಕೆ ಬೆಂಬಲ ಕೊಡೋ ರೀತಿನಲ್ಲೋ ಇನ್ನೊಂದು ರೀತಿನಲ್ಲೋ ನೀವ್ಯಾಕೆ ಯಾವುದಕ್ಕೂ ಬರಲಿಲ್ಲ? ಅಂತ ಸಿಚುಯೇಷನ್ ನನಗೆ ಅಂದ್ರೆ ನಾನು ಹೇಳ್ದಂಗೆ ಇವಾಗ ಇಲ್ಲಿ ನೀವು ನನಗೆ ಕೇಳ್ದಂಗೆ ನಾನು ಹೇಳ್ಬೋದು, ಈ ರೀತಿ ಕಮೆಂಟ್ ಮಾಡಬೇಡಿ, ಮಾಡಿದ್ರೆ ಅಗೇನ್ ನೀವು ಕೆಟ್ಟ ಪ್ರಾರಬ್ಧ ತಗೊಳ್ತೀರಾ ಅಷ್ಟೇ ಅಂತ ಹೇಳಿ. ಅಂಡ್ ನನಗೆ ಯಾರೆಲ್ಲ ಅಂದ್ರೆ ನನಗೆ ಸಿಚುವೇಶನ್ ಬಂದಾಗ ಹೇಳಿರ್ತೀನಿ, ಈ ತರ ನೀವು ಕೇಳ್ದಂಗೆ ನಾನು ಹೇಳ್ಬೋದೇ ಹೊರತು ಆ ಸಿಚುವೇಶನ್ ನನಗೆ ಬರ್ಲಿಲ್ಲ. ಸೊ ಹಾಗಾಗಿ ನೀವೇ ಬಂದು ಸ್ಟೇಟ್ಮೆಂಟ್ ಕೊಡೋ ರೀತಿನಲ್ಲಿ ಇಲ್ಲ, ಏನಾಗುತ್ತೆ ಸ್ಟೇಟ್ಮೆಂಟ್ ನಾನು ಬಂದು ಕೊಡ್ಬೋದು, ಬಟ್ ಎಷ್ಟು ಜನ ಬದಲಾಗ್ತಾರೆ ಅನ್ನುವಂಥದ್ದು. ಅಂಡ್ ಯಾರೇ ಒಬ್ರು ಬದಲಾಗಬೇಕು ಅನ್ನೋದಿದ್ರೆ ನಾವು ಹೇಳಿ ಬದಲಾಗೋದಲ್ಲ, ಅವ್ರು ಬದಲಾಗಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು. ಕಮೆಂಟ್ ಮಾಡೋರಿಗೆ ನನಗೂ ಅಮ್ಮ ಇದ್ದಾರೆ, ನನಗೂ ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ ಅಂತ ಅವ್ರಿಗೆ ಅನ್ನಿಸ್ಬೇಕು. ಆ್ಯಂಡ್ ಬೆಂಬಲ ಫರ್ ಒಳ್ಳೆ ವಿಷಯಗಳಿಗೆ ಯಾವಾಗಲೂ ಇರುತ್ತೆ. ಆ್ಯಂಡ್ ನೀವು ಹೇಳ್ದಂಗೆ ರಮ್ಯಾ ಮ್ಯಾಮ್ ಹೇಳ್ತಿದ್ದಾರೆ ಅನ್ನೋದಾದ್ರೆ ದೇರ್ ಇಸ್ ಅ ಸ್ಟೇಟ್ಮೆಂಟ್ ಆಲ್ರೆಡಿ. ಡೆಫಿನೆಟ್ಲಿ ಫಾರ್ ಗುಡ್ ಥಿಂಗ್ಸ್ ಅವ್ರ ಹಿಂದೆ ನಾವು ಇದ್ದೇ ಇರ್ತೀವಿ, ಸಾಕು ಅಂತ ಅನ್ಸುತ್ತೆ. ಅಂಡ್ ನನಗೆ ಸಿಚುವೇಶನ್ಸ್ ಬಂದಾಗ ನಾನು ರಿಯಾಕ್ಟ್ ಮಾಡಿ. ಸೊ ಎಲೆ ಮೇಲೆ ಕಾಯಿ ಥರನೇ ಸಪೋರ್ಟ್ ಮಾಡ್ಕೊಂಡಿರೋ ನಾನು. ನಾಟ್ ಎಕ್ಸಾಕ್ಟ್ಲಿ ಆ ಪದಕ್ಕೆ ಎಷ್ಟು ಸೂಕ್ತ ಆಗುತ್ತೆ ಗೊತ್ತಿಲ್ಲ, ಸಿಚುವೇಶನ್ಸ್ ಬಂದಾಗ ರಿಯಾಕ್ಟ್ ಮಾಡ್ತೀನಿ. ಸೊ ಈಗ ಅದೇ ರೀತಿನಲ್ಲಿ ಅಂಥ ಜನಗಳಿಗೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಸುಮ್ಮನೆ ಬಂದು ಅವ್ರಿಗೆ ತಮಗೆ ಬೇಕಾಗದೇ ಇರತಕ್ಕಂಥ ವಿಚಾರ ಆದರೂ ಬಂದು ಸುಮ್ಮನೆ ಕಮೆಂಟ್ ಮಾಡೋವಂಥವ್ರಿಗೆ ನಮ್ಮ ವಾಹಿನಿ ಮುಖಾಂತರ ಏನು ಹೇಳಕ್ಕೆ? ಕಮೆಂಟ್ ಸುಮ್ಮನೆ ಮಾಡುವಂಥವ್ರಿಗೆ ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿಮ್ಮ ಲೈಫ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಅದ್ರ ಮೇಲೂ ನೀವು ಮಾಡ್ತಿದ್ದೀರಾ ಅನ್ನೋದಾದ್ರೆ ನೀವು ಯಾರ ಬಗ್ಗೆ ಕಮೆಂಟ್ ಮಾಡ್ತಿದ್ದೀರೋ ಅವರ ಕೆಟ್ಟ ಪ್ರಾರಬ್ಧ ತಗೊಳ್ತಿದ್ದೀರಾ. ದಟ್ ಇಸ್ ಫ್ರೀ ಆಗಿ ಎವ್ರಿಥಿಂಗ್ ಇಸ್ ಅಕೌಂಟೆಡ್. ದೇವರ ಲೆಕ್ಕದಲ್ಲಿ ನಾನು ಕಮೆಂಟ್ ಮಾಡಬೇಕು ಅಂತಾನೆ ಇಲ್ಲ, ತಲೆಯಲ್ಲಿ ಕೆಟ್ಟದಾಗಿ ಯೋಚನೆ ಮಾಡಿದ್ರು ಇಟ್ ಇಸ್ ಅಕೌಂಟೆಡ್. ಸೊ ಇದು ದೇವ್ರನ್ನ ನಂಬುವಂತ ಪ್ರತಿಯೊಬ್ಬರಿಗೂ ಅರ್ಥ ಆಗತ್ತೆ, ನಮ್ದೇ ಇರೋರಿಗೆ ಕಾಂಟ್ ಹೆಲ್ಪ್ ಇಟ್. ದೇವ್ರನ್ನ ನಂಬುವಂತ ಒಂದು ವಿಚಾರ ತೆಗೆದ್ರೆ ಅದಕ್ಕೆ ಹಿನ್ನೆಲೆಯಾಗಿ ನಿಮಗೆ ಒಂದು ದೈವ ಶಕ್ತಿ ಏನೋ ಒಂದು ಬ್ಲೆಸ್ ಆಗಿದೆ ಅಂತ ಒಂದು ವಿಚಾರ ಇದೆ, ಅದ್ರ ಬಗ್ಗೆ ಸ್ವಲ್ಪ ಅಂದ್ರೆ ನಾನು ವನದುರ್ಗೆನ ತುಂಬಾ ಇಷ್ಟಪಡ್ತೀನಿ, ವನದುರ್ಗೆಗೆ ನಡ್ಕೋತೀನಿ. ಇದೊಂದು 10 ವರ್ಷದಿಂದ 10+ years ಆಗಿದೆ ಈಗ. ಸೊ ಅವ್ರ ಆಶೀರ್ವಾದ ಯಾವಾಗ್ಲೂ ನನ್ನ ಜೊತೆ ಇರತ್ತೆ, ಅಂಡ್ ಅವರು ಯಾವಾಗ್ಲೂ ನನ್ನ ಜೊತೆ ಇರ್ತಾರೆ ಅನ್ನೋಂಥ ನಂಬಿಕೆ. ಅಂಡ್ ಅದೇ ಈಗ ನಾನು ಹೇಳ್ದಂಗೆ ನಾನೆಲ್ಲವೂ ಅವ್ರಿಗೆ ಬಿಟ್ಬಿಡ್ತೀನಿ. ನಥಿಂಗ್ ಅಂದ್ರೆ ಏನೂ ಇಲ್ಲ, ಅವ್ರ ಇಚ್ಛೆ ಇಲ್ದಿರೋ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ ಅನ್ನೋದು ನಿಜ. ಅದು ದೇವ್ರನ್ನ ನಂಬೋರು ಅವ್ರಿಗೆ ನಡ್ಕೊಳ್ಳೋರಿಗೆ ಅರ್ಥ ಆಗುತ್ತೆ. ನಮ್ದೇ ಇರೋರ ಬಗ್ಗೆ ನಾನು ಐ ಡೋಂಟ್ ಅಪೋಸ್, ಅವರ ನಂಬಿಕೆ ಅದು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಅಥವಾ ಅವರಿಗೆ ಆಕೆಯ ಪ್ರೆಸೆನ್ಸ್ ಗೊತ್ತಾಗ್ಲಿಲ್ಲ, ಅಥವಾ ಅವ್ರ ಪ್ರಯತ್ನ ಪಟ್ಟಿಲ್ಲ, ಅದ್ರ ಬಗ್ಗೆ ಯಾವುದೇ ನೆಗೆಟಿವ್ ಕಮೆಂಟ್ ಇಲ್ಲ. ನಂಬೋರ್ಗೆ ಇದೆಲ್ಲವೂ ಅರ್ಥ ಆಗುತ್ತೆ. ಸೊ ನನಗೆ ಇವತ್ತಿನವರೆಗೂ ನನ್ನ ಜೀವನ ಸಿನ್ಸ್ 10 years ತುಂಬಾ ಎವಾಲ್ವ್ ಆಗಿರೋದು, ತುಂಬಾ ಸ್ಮೂತ್ ಇರೋದು, ಅಥವಾ ನಾನು ಇವತ್ತು ಇಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀನಿ, ನಾನು ಬಿಗ್ ಬಾಸ್ ಅಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ನಾನು ಪಾಸಿಟಿವ್ ಅಂತ ಹೇಳ್ತಿದ್ದೀನಿ ಅನ್ನೋದಾದ್ರೆ ಅದು ಆಕೆ ವನದುರ್ಗೆ ಅಂತಾನೆ. ಸೊ ನನ್ನ ಲೈಫಲ್ಲಿ ಪಾಸಿಟಿವ್ ಆಗ್ತಿದೆ ಅಥವಾ ನೆಗೆಟಿವ್ ಏನೇ ಆದ್ರೂ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಅದು ಅಮ್ಮನೇ, ವನದುರ್ಗೆ ಅಮ್ಮ. ಸೊ ಪ್ರತಿ ತಿಂಗಳು ನಾನು ಕ್ಷೇತ್ರಕ್ಕೆ ಹೋಗಿ ಬರ್ತಾ ಇದ್ದೀನಿ 10 years ಇಂದ. ನನಗೆ ತುಂಬಾ ಒಳ್ಳೇದಾಗಿದೆ, ಅಂಡ್ ಬೇರೆಯವ್ರಿಗೂ ಒಳ್ಳೇದಾಗಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಖುಷಿ ಇದೆ, ಆ ಒಂದು ಡಿವೈನ್ ಎನರ್ಜಿ, ಅವ್ರ ಆಶೀರ್ವಾದ ನನ್ನ ಜೊತೆ ಇದೆ ಅನ್ನೋಂಥ ಖುಷಿ ಇದೆ. ಸೊ ಅಂದ್ರೆ ನೀವು ಯಾವುದೇ ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ನಿರ್ಧಾರ ಮಾಡಬೇಕು ಅಂದ್ರೂ ಮೊದಲು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ. ಹೌದು, ಏನೇ ಇದ್ರು ನಾನು ಅಂದ್ರೆ ಎವ್ರಿ ಮಂತ್ ಹೋಗ್ತೀನಿ ನಾನಲ್ಲಿ. ಅಂಡ್ ನನ್ನ ಲೈಫಲ್ಲಿ ಏನೋ ಒಂದು ಡಿಸಿಷನ್ ತಗೋಬೇಕು, ಇನ್ನೇನೋ ಹೋಗ್ತಿದ್ದೀನಿ ಅಥವಾ ಕಾರ್ ತಗೋತೀವಿ, ಏನೇ ಇದ್ರು ಒಮ್ಮೆ ನಾನಲ್ಲಿ ಕೇಳಿನೇ ಅವ್ರು ಹ್ಞೂ ಅಂದ್ರೆ ಹ್ಞೂ. ಇವಾಗ ಬಿಗ್ ಬಾಸ್ ಆದ್ರೂ ಅಷ್ಟೇ, ನಾನೊಂದು 3 days ಟೈಮ್ ತಗೊಳ್ತಿದ್ದೆ, ನಾನು ಟ್ರೈ ಮಾಡ್ಬೋದೇನೋ ಅಂತ ಹೇಳಿ. ಬಟ್ ಅಲ್ಲಿಂದ ನನಗೆ ಹ್ಞೂ ಅಂತ ಬಂದ ಮೇಲೆನೆ ನಾನು ಒಪ್ಕೊಂಡಿದ್ದೆ. ಅಂದ್ರೆ ಅಲ್ಲಿಂದ ಬಂದ್ರೆ ನಿಮ್ಗೆ ಹಾದಿ ಹೂವಿನ ಹಾದಿ ಆಗಿರುತ್ತೆ ಒಂದು ನಂಬಿಕೆ ಇಲ್ಲ. ಈಗೇನು ಇದೊಂದು ಹೇಳ್ಬೇಕು, ದೇವ್ರನ್ನ ನಂಬಿದ ತಕ್ಷಣ ಕಷ್ಟನೇ ಬರಲ್ಲ ಅನ್ನೋದಿಲ್ಲ. ಈಗೇನು ನಮ್ಮ ಹಿಂದಿನ ಕರ್ಮಗಳು ಏನೇನಿದೆ ಅದು ಈ ಜನ್ಮದಲ್ಲಿ ನಾವು ಕಳ್ಕೊಳ್ಳೇಬೇಕಾಗುತ್ತೆ. ಕಷ್ಟಗಳು ಬರುತ್ತೆ, ಆದ್ರೆ ಆ ಕಷ್ಟಗಳನ್ನ ಈಸಿಯಾಗಿ ಫೇಸ್ ಮಾಡುವಂತ ಶಕ್ತಿ ಕೊಡ್ತಾರೆ ಅನ್ನುವಂತ ನಂಬಿಕೆ ಇದೆ. ಸೊ ಇವಾಗ ಬಿಗ್ ಬಾಸ್ ಹ್ಞೂ ಅಂತ ಹೇಳಿದ್ರು, ಹೌದು. ಸೊ ಹ್ಞೂ ಅಂದಿದ್ದಾರೆ ಅಮ್ಮ, ನಾನೇ ಗೆಲ್ತೀನಿ, ಆ ಮೈಂಡ್ ಸೆಟ್ ಅಲ್ಲಿ ಹೌದು ಹೋಗ್ತೀನಿ, ಆದ್ರೆ ನಂಗೆ ಅಲ್ಲಿ ಕಷ್ಟ ಬರಲ್ವಾ?
ಅಥವಾ ಈ ನೆಗೆಟಿವ್ ಕಮೆಂಟ್ಸ್ ಬರಲ್ವಾ, ಇನ್ನೊಂದು ಬರಲ್ವಾ, ಇಲ್ಲ. ಆ ಪ್ಲಾಟ್ಫಾರ್ಮ್ ಒಂದು ಡಿಸೈನ್ ಆಗಿದೆ, ಅದೇ ರೀತಿ ಇರುತ್ತೆ. ಸೊ ಅದನ್ನ ಫೇಸ್ ಮಾಡುವಂತ ಶಕ್ತಿ ಕೊಡ್ತಾರೆ, ನನ್ನ ಜೊತೆ ಇರ್ತಾರೆ ಅಂಡ್ ಇಟ್ ಈಸ್ ದೇರ್, ಅಂದ್ರೆ ನನ್ನ ಕೈ ಹಿಡ್ಕೊಂಡಿರ್ತಾರೆ ಅನ್ನೋಂಥ ಧೈರ್ಯ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಸೊ ಆದಷ್ಟು ಹೂವಿನ ದಾರಿ ಇರುತ್ತೆ, ಆ ಮುಳ್ಳೇನಿದೆ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಕೊಡ್ತಾರೆ. ಸೊ ಅಂದ್ರೆ ಯಾವಾಗ್ಲೂ ನಿಮ್ ಜೊತೆ ವನದುರ್ಗೆ ನಿಮ್ ಬೆಂಗಾವಲಾಗಿದ್ದು. ಯಾವಾಗ್ಲೂ ಇರ್ತಾರೆ, ದಟ್ ಇಸ್ ದೇರ್. ಓಕೆ.